ಕಾಲ್ತುಳಿತ ಪ್ರಕರಣದ ಬಳಿಕ ಯುಪಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜನಸಂದಣಿ ನಿಯಂತ್ರಿಸುವುದಕ್ಕೆ ಯುಪಿ ಸರ್ಕಾರ ಪ್ಲಾನ್ ಮಾಡಿದೆ. ಪ್ರಯಾಗ್ರಾಜ್ನ ಸುತ್ತಮುತ್ತಲಿನ ಪ್ರದೇಶದಿಂದ ರೈಲು ರವಾನೆ ಮಾಡಲಾಗ್ತಾ ಇದೆ. ಖಾಲಿ ರೈಲುಗಳನ್ನ ಪ್ರಯಾಗ್ರಾಜ್ಗೆ ರವಾನಿಸಿದೆ ಸರ್ಕಾರ. ಪ್ರಯಾಗ್ರಾಜ್ನಿಂದ ಪುಣ್ಯ ಸ್ನಾನ ಮಾಡಿದಂತ ಭಕ್ತರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ರೈಲಿನ ಮೂಲಕವಾಗಿ ಭಕ್ತರನ್ನ ಬೇರೆಡೆ ಸ್ಥಳಾಂತರಿಸ್ತಾ ಇರುವಂತಹ ಪೊಲೀಸರು ಪುಣ್ಯ ಸ್ನಾನವನ್ನ ಇದಾಗಲೇ ಮಾಡಿದ್ದಾರೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಇದಾಗಲೇ ಬೆಳ್ಳಂಬೆಳಗ್ಗೆ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅವರುಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತ ಕೆಲಸಗಳಾಗ್ತಾ ಇದೆ. ಪ್ರಯಾಗ್ರಾಜ್ ಸುತ್ತಮುತ್ತಲಿನ ಪ್ರದೇಶದಿಂದ ರೈಲು ರವಾನೆಯಾಗ್ತಾ ಇದೆ. ಖಾಲಿ ರೈಲುಗಳನ್ನ ಪ್ರಯಾಗ್ರಾಜ್ಗೆ ರವಾನಿಸ್ತಾ ಇದೆ ಸರ್ಕಾರ. ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಮುಗಿಸಿರುವಂತಹ ಭಕ್ತರನ್ನ ಅಲ್ಲಿಂದ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ರೈಲಿನ ಮೂಲಕವಾಗಿ ಭಕ್ತರನ್ನ ಬೇರೆಡೆ ಸ್ಥಳಾಂತರಿಸ್ತಾ ಇರುವಂತಹ ಪೊಲೀಸರು. ಬಹಳಷ್ಟು ಜನ ಅಲ್ಲಿ ಹೋದಂತ ಭಕ್ತರು ಇದನ್ನೇ ಹೇಳ್ತಾ ಇದ್ರು. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳ ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಕಷ್ಟ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದೆ ಇರೋದ್ರಿಂದ ನಮಗೆ ನಡೆದಾಡಿಕೊಂಡೇ 10-12 ಕಿಲೋಮೀಟರ್ ವರೆಗೂ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಪ್ರಯಾಗ್ರಾಜ್ನಲ್ಲಿ ಇದಾಗಲೇ ಪುಣ್ಯ ಸ್ನಾನವನ್ನ ಮಾಡಿರೋರು ಅಲ್ಲಿಂದ ವಾಪಸ್ ಬರೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯ ಸರ್ಕಾರ ಒಂದು ಇನಿಷಿಯೇಟ್ ತಗೊಂಡಿದೆ. ಜನಸಂದಣಿಯನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದೆ. ರೈಲಿನ ಮುಖಾಂತರವಾಗಿ ಇದಾಗ್ಲೇ ದರ್ಶನವನ್ನ ಪಡೆದು ಪುಣ್ಯ ಸ್ನಾನವನ್ನ ಮೌನಿ ಅಮಾವಾಸ್ಯೆಯ ದಿನ ಸ್ನಾನವನ್ನ ಮಾಡಿದವರನ್ನ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡೋ ಕೆಲಸಗಳು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ.